ಸಿಎಂ ಡಿಕೆ ಶಿವಕುಮಾರ್ ಪದಗ್ರಹಣ ಹರ್ಷೋತ್ಸವ ಜೂನ್ 10ರಂದು ಬೃಹತ್ ಬಾಡೂಟ ಕಾರ್ಯಕ್ರಮ. ಶಿಡ್ಲಘಟ್ಟ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪದಗ್ರಹಣ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ಕಾಂಗ್ರೆಸ್ ಭವನದಲ್ಲಿ ಶಿಡ್ಲಘಟ್ಟ ಎಬಿಡಿ ಟ್ರಸ್ಟ್ ಸಂಸ್ಥಾಪಕ ವಿ ರಾಜೇಗೌಡ ಅವರ ನೇತೃತ್ವದಲ್ಲಿ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ರಾಜೇಗೌಡರವರು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿರುವ ಸಂಭ್ರಮಾಚರಣೆಯ ಅಂಗವಾಗಿ ಜೂನ್ 7ರಂದು ಸುಮಾರು 6,000 ಜನರಿಗೆ ಸಿಹಿ ವಿತರಣೆ ಹಾಗೂ ಬಿರಿಯಾನಿ ಮತ್ತು ಮಾಂಸದ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಅದೇ ದಿನ ಶ್ರೀರಾಮ ಶೋಭಾಯಾತ್ರೆ ಕಾರ್ಯಕ್ರಮ ಇರುವ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಜೂನ್ 10, 2026 ಬುಧವಾರಕ್ಕೆ ಮುಂದೂಡಲಾಗಿದೆ ಎಂದು ತಿಳಿಸಿದರು. ತಾಲೂಕಿನ ಜನತೆಗೆ ಪಕ್ಷಾತೀತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಅವರ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಇದೇ ವೇಳೆ ಶ್ರೀರಾಮ ಶೋಭಾಯಾತ್ರೆಯ ಸಂಘಟಕರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೇಗೌಡ ಹಾಗೂ ಎಬಿಡಿ ಸಂಸ್ಥಾಪಕ ರಾಜೇಗೌಡರನ್ನು ಭಾನುವಾರ ನಡೆಯಲಿರುವ ಶೋಭಾಯಾತ್ರೆಯಲ್ಲಿ ಭಾಗವಹಿಸುವಂತೆ ಆಹ್ವಾನಿಸಿದರು. ಕಾರ್ಯಕ್ರಮದಲ್ಲಿ ಡಾಲ್ಫಿನ್ ನಾಗರಾಜು, ಅನಂಪಲ್ಲಿ ಕೃಷ್ಣಾರೆಡ್ಡಿ, ಕುಂದಲಗುರ್ಕಿ ಮುನೀಂದ್ರ, ರಾಯಪಲ್ಲಿ ಅಶ್ವಥ್ ನಾರಾಯಣ ರೆಡ್ಡಿ, ಅಫ್ಸರ್ ಪಾಷಾ, ದೇವರಾಜು, ಬೆಟರಾಯ ಶೆಟ್ಟಿ, ನಾಗರಾಜು, ಗೋಪಾಲರೆಡ್ಡಿ, ಮೇಲೂರು ಮಂಜುನಾಥ್, ಸಾದಲಿ ಗೋವಿಂದರಾಜು, ಸಮೀವುಲ್ಲಾ, ನಾಗನರಸಿಂಹ, ಮೌಲಾ, ರಿಯಾಜ್ ಪಾಷಾ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹೆಚ್ಚಿಗೆ ಕಾರ್ಯಕರ್ತರಿಗೆ ಹೆಚ್ಚಿನ ಮುಖಂಡರಿಗೆ ಕರೆದಿದ್ದ ವಿಚಾರ ಏನು ಅನ್ನೋದನ್ನು ತಿಳಿಸೋಣ. ಭಾನುವಾರ ದಿನ ನಾವೆಲ್ಲ ಈಗಾಗಲೇ ಒಂದಷ್ಟು ಮುಖಂಡರ ಜೊತೆ ಚರ್ಚೆ ಮಾಡಿದ್ದೀವಿ. ಆ ಚರ್ಚೆಯಂತೆ ಭಾನುವಾರ ದಿನ ಒಂದು ಸಂಭ್ರಮಾಚರಣೆ ಇಟ್ಕೊಳ್ಳೋಣ. ಆಕ್ಚುಲಿ ಏನಾಗಿತ್ತು, ನಿನ್ನೆ ಒಂದು ಸಂಭ್ರಮಾಚರಣೆ ಮಾಡೋಣ ಅಂತ ಅನ್ಕೊಂಡಿದ್ವಿ. ನಾನು ಕೇಳಿದೆ ನಮ್ಮ ಮುಖಂಡರಲ್ಲಿ ಯಾರು ಸಿಕ್ಕಿರ್ಬೇಕು ಅಂತ ಚರ್ಚೆ ಮಾಡಿದೆ. ಅಡ ಬುಧವಾರ ಸ್ವೇರಿಂಗ್ ಪ್ರೋಗ್ರಾಮ್ ಕಾರ್ಯಕ್ರಮ ಇದೆ, ರಾಜಭವನಕ್ಕೆ ವಿಶೇಷವಾಗಿ ಖಂಡಿತ ಬರಲೇಬೇಕು ಅಂತ ಅವರ ಕುಟುಂಬದ ನಾನೇ ಹೋಗ್ಬೇಕು ಹೇಳ್ಬಿಟ್ಟು ಇವತ್ತು ಹೇಳ್ತಿದ್ದೀನಿ. ಫ್ಯಾಮಿಲಿ ಪಾಸ್ಪೋರ್ಟ್ ರಾಜಭವನಕ್ಕೆ ಫ್ಯಾಮಿಲಿ ಪಾಸ್ಪೋರ್ಟ್ ಯಾರು ಏನೇ ಹೇಳಿದ್ರೆ ಇವತ್ತು ಏನಾಗುತ್ತೆ, ಕಾಂಗ್ರೆಸ್ ಪಕ್ಷದಲ್ಲಿ ಕಷ್ಟಪಟ್ಟವರಿಗಿಂತ ಖಂಡಿತವಾಗ್ಲೂ ಅವಕಾಶ ಬರುತ್ತೆ. ಆ ಒಳ್ಳೆ ಸುಶಾಂತ ಬಂದಾಗ ಯಾರು ತಪ್ಪಿಸೋಕ್ಕಾಗಲ್ಲ. ಅದನ್ನ ಇವತ್ತು ನಾವು ಡಿ ಕೆ ನೋಡಿದ್ದೀವಿ. ಆ ಒಳ್ಳೆ ಸಮಯ ಬಂತು, ಮುಖ್ಯಮಂತ್ರಿಗಳಾಗಿದ್ದಾರೆ. ಹಂಗಾಗಿ ಶೋಭಾಯಾತ್ರೆ ಈಗ ಶೋಭಾಯಾತ್ರೆ ಭಾನುವಾರ ಇಟ್ಕೊಂಡಿದ್ದಾರೆ ಅವರು. ಅದಕ್ಕೆ ನೀವೆಲ್ಲರೂ ಇಲ್ಲ ಭಾನುವಾರ ಇಟ್ಕೊಳ್ಳೋಣ, ಇಲ್ಲ ಬೇಡ ಅಂದ್ರೆ ಮಂಗಳವಾರ ಇಟ್ಕೊಳ್ಳೋಣ. ಈಗ ಒಂದಷ್ಟು ವಾಯ್ಸ್ ನೀವು ಹೇಳಬೇಕು.